ಹಲೋ ವೀಕ್ಷಕರೇ, ನೋಡಿ ಇವತ್ತು ನಾನು ಏನು ಮಾಡ್ತಾಯಿದ್ದೆ ನೋಡಿ. ಬೆಳಗಿನ ತಿಂಡಿಗೆ ಇವತ್ತು ನಾನು ಯಾವಾಗಲೂ ದೋಸೆ ಮಾಡೋದು. ಜಾಸ್ತಿ ದೋಸೆನೇ, ನಾವು ರೈಸ್ ಬಾತ್ ಮಾಡೋದು ತುಂಬ ಕಡಿಮೆ. ಯಾವಾಗಲೂ ಏನು ದೋಸೆ ಮಾಡೋದು ಅಂದರೆ ಮೊದಲನೇ ದಿವಸ ಅಂದರೆ ಇವತ್ತು ಬೆಳಿಗ್ಗೆಗೆ ಬೇಕಿದ್ದರೆ ನಿನ್ನೆ ಆಲೋಚನೆ ಮಾಡೋದು ನೋಡಿ, ಏನು ದೋಸೆ ಮಾಡ್ಬೋದು. ಯಾವಾಗಲೂ ಹಾಗೆ ಒಂದೇ ದೋಸೆ ಮಾಡಿ ತಿಂದಾಗ ಎಲ್ಲರಿಗೂ ಸಹ ಅದು ಒಂದೇ ದೋಸೆ ಮಾಡ್ತೀಯಾ, ಬೇರೆ ಬೇರೆ ವೆರೈಟಿ ದೋಸೆ ಮಾಡೋದಿಲ್ವ ಅಂತ ಕೇಳ್ತಾರೆ. ನೀರು ದೋಸೆ ಇರ್ಬೋದು, ಉದ್ದಿನ ದೋಸೆ ಇರ್ಬೋದು, ಮೆಂತ್ಯ ದೋಸೆ ಇರ್ಬೋದು, ಬಾಳೆಕಾಯಿ ದೋಸೆ ಇರ್ಬೋದು, ಬಾಳೆಹಣ್ಣು ದೋಸೆ ಇರ್ಬೋದು. ಹಾಗೆ ನಾವು ವೆರೈಟಿ ದೋಸೆ ಮಾಡ್ತಾ ಇರ್ತೇವೆ ನೋಡಿ. ಹಾಗೆ ಇವತ್ತೇನಾಯಿತು ಅಂದರೆ ಊರಿಗೆ ಹೋಗಿ ಬಂದಿದ್ದೆ ಮೊನ್ನೆ. ತಂಗಿ ಮನೆಯಿಂದ ಹೇಳಿದರು, ತಂಗಿ ಗಂಡ ಬಾಳೆಕಾಯಿ ತುಂಬ ಇದೆ, ಬಾಳೆಕಾಯಿ ತಗೊಂಡು ಹೋದರೆ ಬಾಳೆಹಣ್ಣು ದೋಸೆ ಮಾಡ್ಬೋದು, ಬಾಳೆಕಾಯಿ ದೋಸೆ ಮಾಡ್ಬೋದು, ವೆರೈಟಿ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ಬೋದು. ಬಾಳೆಕಾಯಿನ ನೋಡಿ ತುಂಬ ಟೇಸ್ಟಿಯಾದ ಅಂದರೆ ರುಚಿಕರವಾದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಲಿಕ್ಕಾಗ್ತದೆ. ಬಾಳೆಕಾಯಿಯಿಂದ ಸಾಂಬಾರು ಇರ್ಬೋದು, ಆಮೇಲೆ ಕಾಯಿ ಹುಳಿ ಇರ್ಬೋದು, ಪಲ್ಯ ಇರ್ಬೋದು, ಆಮೇಲೆ ಬೆಳ್ಳುಳ್ಳಿ ಹಾಕಿ ಗೊಜ್ಜಿ ಇರ್ಬೋದು. ಈ ಥರ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಲಿಕ್ಕಾಗ್ತದೆ, ತುಂಬ ರುಚಿಕರವಾಗಿರುತ್ತೆ. ಈ ಒಂದೇ ತರಕಾರಿ ಅಂದರೆ ಈ ಬೀನ್ಸ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಆಮೇಲೆ ಕ್ಯಾಪ್ಸಿಕಮ್ ಇರ್ಬೋದು, ಟೊಮೆಟೊ ಇರ್ಬೋದು. ಇದನ್ನೇ ತಿಂದಾಗ ಅದು ಸಹ ಹಾಗೆ ಆಗ್ತೀವೋ ಏನು ತಿಂದದ್ದೇ ತರಕಾರಿ ತಿನ್ನೋದು, ಏನೋ ಬಾಳೆಕಾಯೆಲ್ಲ ಇದ್ದರೆ ಮಾಡ್ಬೋದಿತ್ತು ಬೇರೆ ಬೇರೆ. ಅಂದರೆ ಇಲ್ಲಿ ಸಹ ಬಾಳೆಕಾಯಿ ಸಿಗುತ್ತೆ ನಮಗೆ ಸಿಟಿಯಲ್ಲಿ. ಆದರೆ ಏನಾಗುತ್ತೆ ಅಂದರೆ ಊರಿನದ್ದು ಅದೊಂದು ರುಚಿ ಜಾಸ್ತಿಯೇ. ಅದು ಊರಿನದ್ದು ಯಾವುದೇ ಆದರೂ, ಊರಿನ ಹಣ್ಣುಗಳಿರ್ಬೋದು, ಆಮೇಲೆ ಊರಿನ ತರಕಾರಿಗಳಿರ್ಬೋದು, ಯಾವುದಾದ್ರೂ ಊರಿನ ತುಂಬ ನಮಗೆ ರುಚಿಕರವಾಗಿ ನಮಗೆ ಆಗೋದದು. ಅದರ ಊರಿನ ತಂದಲ್ಲಿ ಒಂದು ಪ್ರೀತಿ ಜಾಸ್ತಿಯೇ. ಹಾಗೆ ಏನಾಯಿತು, ತಂದ ಎಲ್ಲ ಹಣ್ಣಾಯಿತು ನೋಡಿ, ಬಾಳೆಕಾಯಿ ತಂದದ್ದೆಲ್ಲ ಹಣ್ಣಾಯಿತು. ಏನು ಮಾಡೋಣ, ಹಾಗೆ ದೋಸೆ ಮಾಡೋಣ ಅಂತ ನಾನು ಇವತ್ತು ಇಟ್ಟಿದ್ದೆ. ದೋಸೆ ಮಾಡುವಾಗ ಅದು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಇತ್ತು ನನಗೆ. ಹಾಗಾಗಿ ನಾನೀಗ ದೋಸೆ ಮಾಡಲಿಕ್ಕೆ ಎಲ್ಲ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಏನೆಲ್ಲ ಬೇಕು ಬಾಳೆಹಣ್ಣು ದೋಸೆಗೆ ನೋಡಿ. ಬಾಳೆಹಣ್ಣಿಗೆ ಬಾಳೆಹಣ್ಣು ಅಂದರೆ ನಾನು 4 ಲೋಟ ಅಕ್ಕಿ, ಒಂದು ಅರ್ಧ kg ಅಕ್ಕಿ ಆಗ್ಬೋದು ಅಷ್ಟು ನಿನ್ನೆ ನಾನು ರಾತ್ರಿ ಮಲಗಲಿಕ್ಕಾಗ ನೆನೆಸಿಟ್ಟುಕೊಂಡಿದ್ದೇನೆ. ಆಮೇಲೆ ಬಾಳೆಹಣ್ಣು ಸಾಮಾನ್ಯ ಒಂದು 15 ಬಾಳೆಹಣ್ಣು ನಾನು ಹಾಕ್ಕೊಂಡಿದ್ದೇನೆ. ಈಗ ಹೆಚ್ಚಿಲ್ಲ ನೋಡಿ, 15-16 ಬಾಳೆಹಣ್ಣು. ಅಂದರೆ ಕೆಲವು ಹಣ್ಣು ದೊಡ್ಡದಿದೆ, ಕೆಲವು ಸ್ವಲ್ಪ ಸಣ್ಣಗಾಗಿದೆ ಹಣ್ಣು, ದೊಡ್ಡದಿಲ್ಲ, ಸಣ್ಣ ಹಣ್ಣು ಆಗಿದೆ ಕೆಲವು. ಹಾಗಾಗಿ ನಾನೊಂದು 15 ಬಾಳೆಹಣ್ಣು ಇಟ್ಟುಕೊಂಡಿದ್ದೇನೆ. ನಾನು ಸಿಪ್ಪೆ ತೆಗೆದು ಎಲ್ಲ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ. ಆಮೇಲೆ ಅಕ್ಕಿಯಲ್ಲಿ ನೆನೆಸಿ ಇಟ್ಟುಕೊಂಡಿದ್ದೇನೆ. ನಿನ್ನೆ ರಾತ್ರಿ ನೆನೆಸಿದ್ದೇನೆ ನಾನು. ಅದರ ನೀರೆಲ್ಲ ತೆಗೆದು ವಾಪಸ್ ಅದಕ್ಕೆ ಹೊಸ ನೀರು ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಂಡು, ಯಾಕೆಂದರೆ ಈಗ ಬೇಸಿಗೆ ಅಲ್ಲ, ಯಾವುದಾದ್ರು ಸ್ವಲ್ಪ ಹುಳಿ ಬರುತ್ತೆ ನೋಡಿ ನೆನೆಸಿಟ್ಟ ತಕ್ಷಣ. ಹಾಗಾಗಿ ಆ ನೀರನ್ನು ಸಂಪೂರ್ಣ ತೆಗೆದು ಅದಕ್ಕೆ ಹೊಸ ನೀರು ಹಾಕಿ 2 ಸಲ ಹಾಕಿ ಅದನ್ನು ತೊಳ್ಕೊಂಡು ಆಮೇಲೆ ಅದನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಉಪ್ಪು ರುಚಿ ತಕ್ಕ, ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಉಪ್ಪು, ಜಾಸ್ತಿ ಬೇಡ. 4 ಲೋಟ ಅಕ್ಕಿ ಇರೋದಲ್ಲ, ಹಾಗಾಗಿ ಒಂದು ಸಣ್ಣ ಸ್ಪೂನಲ್ಲಿ ನಾನು ಉಪ್ಪು ಇಟ್ಟುಕೊಂಡಿದ್ದೇನೆ. ಆಮೇಲೆ ನೋಡಿಕೊಂಡು ಬೇಕಿದ್ರೆ ಜಾಸ್ತಿ ಹಾಕಿಕೊಳ್ಬೋದು ಉಪ್ಪು. ಆಮೇಲೆ ನೀರು ಸಹ ಇಟ್ಕೊಂಡಿದ್ದೆ ನೋಡಿ. ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಫಸ್ಟಿಗೆ ಅಕ್ಕಿಯನ್ನು ನೀರು ಹಾಕಿ ರುಬ್ಬಿ, ನಾನು ಬೇರೆ ಬೇರೆ ರುಬ್ತೇನೆ, ಒಟ್ಟಿಗೆ ಹಾಕೋದಿಲ್ಲ. ಒಟ್ಟಿಗೆ ರುಬ್ಬಬಹುದು ನುಣ್ಣಗಾದ ಮೇಲೆ. ಈಗ ಅಕ್ಕಿ ನುಣ್ಣಗಾದ ಮೇಲೆ ಅದಕ್ಕೆ ಬಾಳೆಹಣ್ಣು ಹಾಕಿ ರುಬ್ಬಬಹುದು. ನಾನು ಹಾಗಲ್ಲ, ನಾನು ಅಕ್ಕಿಯನ್ನು ನುಣ್ಣಗೆ ರುಬ್ಬಿಕೊಂಡು ತೆಗೆದ ಮೇಲೆ ಆಮೇಲೆ ಬಾಳೆಹಣ್ಣು ಪ್ರತ್ಯೇಕವಾಗಿ ಅದನ್ನು ರುಬ್ಬಿಕೊಂಡು ನಾನು ಅದಕ್ಕೆ ಸೇರಿಸಿಕೊಳ್ತೇನೆ. ಆಮೇಲೆ ಏನು ಅಂದರೆ ಈಗ ಬಾಳೆಹಣ್ಣು ಸ್ವಲ್ಪ ಕಡಿಮೆ ಆಯಿತು ಅಂತ ಇಟ್ಟುಕೊಳ್ಳೋಣ. ಈಗ 4 ಲೋಟ ಅಕ್ಕಿಗೆ 15 ಬಾಳೆಹಣ್ಣು ಹಾಕಿದರೆ ಧಾರಾಳ ಸಾಕು. ಅಂದರೆ ಜಾಸ್ತಿ ಅಕ್ಕಿ, ಈಗ 1 kg ಅಕ್ಕಿ, 1.5 kg 2 kg ಅಕ್ಕಿ ಎಲ್ಲ ಹಾಕ್ಕೊಳ್ಳುವಾಗ ನಮಗೆ ಅಂದಾಜು ಅಷ್ಟು ಕರೆಕ್ಟ್ ಬರೋದಿಲ್ಲಲ್ಲ, ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಬೇಕಾಗ್ತದೆ. ಈಗ ನಾನು ಹಾಕೋದ್ರಿಂದ 2 ಪಟ್ಟು 3 ಪಟ್ಟು ಬಾಳೆಹಣ್ಣು ಹಾಕಿಕೊಳ್ಬೋದು. ಹಾಗೆ ಏನನ್ನೋದು ಅಂದರೆ ನನಗೆ ಬಾಳೆಹಣ್ಣು ದೋಸೆ ಮಾಡುವ ನನಗೊಂದು ನೆನಪಾಯಿತು. ನಮ್ಮ ಧನ್ವಿ ಎಂಜಾಯ್ ಕಡೆಯಿಂದ ನಿಮ್ಮೆಲ್ಲರನ್ನು ನಾನು ಮಾಡುವಂತಹ ಈ ತಿಂಡಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಾನೀಗ ಇದನ್ನು ಮಾಡಿದ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಹೇಗೆ ಮಾಡ್ತೇನೆ ಬಾಳೆಹಣ್ಣು ದೋಸೆ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ. ಈಗ ನಿಮಗೆ ಗೊತ್ತಿಲ್ಲ ಅಂತಲ್ಲ, ಬಾಳೆಹಣ್ಣು ದೋಸೆ ಮಾಡಲಿಕ್ಕೆ ತುಂಬ ಜನರಿಗೆ ಗೊತ್ತಿರ್ಬೋದು. ಆದರೂ ಗೊತ್ತಿಲ್ಲದವರಿಗೆ ಗೊತ್ತಾಗಲಿಕ್ಕೆ ನಾನು ಮಾಡುವ ವಿಧಾನ ಹೇಗೆ ಮಾಡ್ತೇನೆ ಅಂತ, ಅದನ್ನು ರುಬ್ಬುವುದನ್ನು, ಆಮೇಲೆ ರುಬ್ಬಿದ ಮೇಲೆ ದೋಸೆ ಹೊಯ್ಯೋದನ್ನು, ಅದಕ್ಕೆ ಏನು ಕಾಂಬಿನೇಷನ್ ಆಗಿ ಏನು ಮಾಡ್ಕೊಳ್ಬೋದು ಎಲ್ಲ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಆಮೇಲೆ ನೋಡಿ, ಈಗ ಫಸ್ಟಿಗೆ ನಾನು ಇದನ್ನು ಅಕ್ಕಿ ರುಬ್ಬಿಕೊಳ್ತೇನೆ. ಅಕ್ಕಿ ರುಬ್ಬಿದ ಮೇಲೆ ಬಾಳೆಹಣ್ಣು ರುಬ್ಬಿಕೊಂಡ ಮೇಲೆ ಈಗ ನಮಗೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿಲ್ಲ ಅಂತ ಅದು ಏನಾಗುತ್ತೆ, ಅದು ಸ್ವೀಟ್ ಆಗೋದಿಲ್ಲ. ದೋಸೆ ಸ್ವಲ್ಪ ಸಿಹಿ ಆಗಿ ಆಗಬೇಕು ಅಂದರೆ ಏನು ಮಾಡಬೇಕು, ಸ್ವಲ್ಪ ಗಟ್ಟಿ ಹಣ್ಣಾದರೆ ಅದಕ್ಕೆ ಸ್ವಲ್ಪ ಆಮೇಲೆ ಬೆಲ್ಲ ಸೇರಿಸಿಕೊಳ್ಬೇಕು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಸೇರಿಸಿಕೊಳ್ಬೇಕು. ಆಗ ಚೆನ್ನಾಗಿ ಬರ್ತದೆ ಅದು ದೋಸೆ ಒಳ್ಳೆ ಚೆನ್ನಾಗಿ ಸಾಫ್ಟಾಗಿ ಬಂದು ಒಳ್ಳೆ ಸಿಹಿ ಆಗಿ ಆಮೇಲೆ ತವದಿಂದ ಸಹ ಚೆನ್ನಾಗಿ ತೆಗಿಲಿಕ್ಕೆ ಬರುತ್ತೆ. ಅದು ಜಾಸ್ತಿ ಹಣ್ಣಾದರೆ ಹಣ್ಣು ಸ್ವಲ್ಪ ಕಡಿಮೆ ಸಾಕಾಗುತ್ತೆ. ಆಮೇಲೆ ಅದಕ್ಕೆ ಬೆಲ್ಲ ಹಾಕೋದು ಬೇಡ, ತೆಂಗಿನಕಾಯಿ ಹಾಕೋದು ಬೇಡ. ಗಟ್ಟಿ ಹಣ್ಣಾದರೆ ತೆಂಗಿನಕಾಯಿ ಹಾಕ್ಕೊಂಡ್ರೆ ಅದೇ ಸಾಫ್ಟ್ ಬರಲಿಕ್ಕೆ ಒಳ್ಳೆಯದಾಗ್ತದೆ. ಅದು ಹಣ್ಣು ಗಟ್ಟಿಯಾಗಿರುತ್ತೆ, ಗಟ್ಟಿಯಾದ ಹಣ್ಣನ್ನೇ ಮಾಡ್ಕೊಳ್ಬೋದು. ಆಮೇಲೆ ಮೆತ್ತಗಾದ ಹಣ್ಣನ್ನು ಮಾಡ್ಕೊಳ್ಬೋದು.
ಮೆತ್ತಗಾದ ಹಣ್ಣಾದರೆ ಚೆನ್ನಾಗಿ ಆಗುತ್ತೆ ನೋಡಿ. ಅಂದರೆ ಅದೇ ಸ್ವೀಟ್ ಇರುತ್ತೆ, ಮತ್ತು ಅದಕ್ಕೆ ಬೆಲ್ಲ ಬೇಕಾಗೋದಿಲ್ಲ. ಹಾಗೆ ನಾನು ಇವತ್ತು ಬೆಲ್ಲ ಹಾಕ್ಕೊಳ್ಳೋದಿಲ್ಲ, ಒಳ್ಳೆ ಹಣ್ಣಾಗಿದೆ ಅದು. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೇನು ಮಾಡ್ತೇನೆ ಅಂದರೆ ಇದನ್ನು ರುಬ್ಬಿ ಆದಮೇಲೆ ನಿಮಗೆ ರುಬ್ಬಿದ್ದನ್ನು ತೋರಿಸ್ಕೊಳ್ತೇನೆ. ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಅಂದರೆ ನಿಮಗೆ ಹಂಚಿಕೊಂಡು ನಿಮ್ಮೊಂದಿಗೆ ಇದನ್ನು ಹಂಚಿಕೊಂಡು ನನಗೆ ಮಾಡಲಿಕ್ಕೆ ತುಂಬ ಇಷ್ಟ. ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಮಿಸ್ ಮಾಡೋದು ಬೇಡ ಅಂತ ಧನ್ವಿ ಎಂಜಾಯ್ ಕಡೆಯಿಂದ ನನಗೆಲ್ಲರನ್ನು ಸ್ವಾಗತವನ್ನು ಹೇಳಿಕೊಂಡು, ಪ್ರೀತಿ ವೀಕ್ಷಕರೇ, ನಾನೀಗ ಇದನ್ನು ರುಬ್ಬಿ ಆದಮೇಲೆ ನಿಮಗೆ ಹೇಗೆ ರುಬ್ಬಿದ ಹಿಟ್ಟು ಹೇಗೆ ಕಾಣಿಸ್ತದೆ ತೋರಿಸ್ತೇನೆ. ಆಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ಏನು ನಾನು ಮಾಡ್ಕೊಳ್ತೇನೆ ಚಟ್ನಿ, ಅದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. ಆಮೇಲೆ ದೋಸೆ ಹೊಯ್ದು ನಿಮಗೆ ತೋರಿಸ್ಕೊಳ್ತೇನೆ ನೋಡಿ. ಈಗ ನಾನೀಗ ಇದನ್ನು ರುಬ್ತೇನೆ. ಈಗ ರುಬ್ಬಿ ಆದಮೇಲೆ ನಿಮಗೆ ನಾನು ತೋರಿಸ್ತೇನೆ. ತುಂಬ ಚೆನ್ನಾಗಿ ವೀಕ್ಷಕರೇ ನೋಡಿ, ಈಗ ಅಕ್ಕಿ ಹಿಟ್ಟನ್ನು ನನಗೆ ರುಬ್ಬಿಯಾಗಿದೆ ನೋಡಿ. ಈ ಅಕ್ಕಿ ಹಿಟ್ಟು ರುಬ್ಬುವಾಗ ನೀವು ಒಂದು ನೆನಪಿನಲ್ಲಿ ಇಡಬೇಕಾದ ಅಂಶ ಏನಂದರೆ, ಅಕ್ಕಿ ಹಿಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ನೀರು. ರುಬ್ಲಿಕ್ಕೆ ಎಷ್ಟು ಬೇಕು, ಈಗ ನಾವು ನೀರು ದೋಸೆಗೆಲ್ಲ ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಳ್ತೇವೆ, ಅಂದರೆ ಬರೀ ವೈಟ್ ರೈಸ್ ಮಾತ್ರ ಹಾಕ್ಕೊಳ್ತೇವೆ ನೋಡಿ. ನಾವು ಈ ಬಾಳೆಹಣ್ಣು ದೋಸೆ ಇರ್ಬೋದು, ಆಮೇಲೆ ಬಾಳೆಕಾಯಿ ದೋಸೆ ಎಲ್ಲ ಮಾಡುವಾಗ ನಾವು ಅದಕ್ಕೆ ಬರೀ ವೈಟ್ ರೈಸ್ ಮಾತ್ರ ಹಾಕಬೇಕು. ಆಗ ಅದಕ್ಕೆ ಜಾಸ್ತಿ ನೀರು ಬೇಕಾಗೋದು. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಬಿದ್ದೇನೆ ನೋಡಿ. ಈಗ ನೋಡಿ ಈ ಥರ ಇದೆ ನೀರು. ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಬೇಡ. ಆಮೇಲೆ ನೋಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ, ಅದು ದೋಸೆಯನ್ನು 1-2 ದೋಸೆ ಹೊಯ್ಕೊಂಡು ಆಮೇಲೆ ಅದು ಚೆನ್ನಾಗಿ ಹೇಗೆ ಎಷ್ಟು ಅದನ್ನು ಹಿಟ್ಟು ತೆಳ್ಳಗೆ ಮಾಡಿ ನಾವು ಹೊಯ್ಕೊಂಡ್ರೆ ಚೆನ್ನಾಗಬಹುದು ಅಂತ ಅಂದಾಜು ಮಾಡಿಕೊಂಡು ಮಾಡಿದರೆ ಎಲ್ಲವೂ ಚೆನ್ನಾಗಿ ಆಗುತ್ತೆ. ಫಸ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಆಮೇಲೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತವದಿಂದ ಎದ್ದು ಬರಲಿಕ್ಕಿಲ್ಲ ದೋಸೆ. ಹಾಗಾಗಿ ಸ್ವಲ್ಪ ನಾವು ಎಳ್ಕೊಳ್ಳೋಂತಹ ಇದಿದೆಯಲ್ಲ, ಸೌಟಿದೆಯಲ್ಲ, ಆ ಸೌಟಲ್ಲಿ ನಾವು ಅದನ್ನು ನೋಡಿಕೊಂಡು ನಾವು ಹೊಯ್ಬೇಕು. 1-2 ಹೊಯ್ಕೊಂಡ 3 ಕರೆಕ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಇನ್ನು ಬಾಳೆಹಣ್ಣು ರುಬ್ಬಲಿಕ್ಕೆ ಬಾಕಿ ಇದೆ ನನಗೆ ನೋಡಿ. ಜಾರಿಗೆ ಹಾಕಿ ಇಟ್ಟುಕೊಂಡಿದ್ದೇನೆ ಬಾಳೆಹಣ್ಣನ್ನು ರುಬ್ಬಿ ನಾನು ಇದಕ್ಕೀಗ ಸೇರಿಸಿಕೊಳ್ತೇನೆ. ಹಾಗಾಗಿ ಸ್ವಲ್ಪ ತೆಳ್ಳಗಾಗಿ ಇದೆ ಹಿಟ್ಟು, ಅಂದರೆ ಬರೀ ವೈಟ್ ರೈಸ್ ಅಲ್ಲ, ಅದಕ್ಕೆ ಆ ಬಾಳೆಹಣ್ಣನ್ನು ರುಬ್ಬಿ ಹಾಕಿದಾಗ ಕರೆಕ್ಟ್ ಆಗ್ತದೆ. ಆಮೇಲೆ ನಿಮಗೆ ತೋರಿಸಿಕೊಂಡು ನಾವು ತವದಲ್ಲಿ ಒಯ್ತೇನೆ. ಫಸ್ಟಿಗೆ ಯಾವುದಕ್ಕೂ ನಾವು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ರುಬ್ಬುವಾಗ. ಆಮೇಲೆ 1 ದೋಸೆ 2 ದೋಸೆ ಹೊಯ್ಕೊಂಡ ಮೇಲೆ ಅದು ಚೆನ್ನಾಗಿ ಬರುತ್ತೆ ನೋಡಿ. ನಾನು ಅದು ನಿಮಗೆ ನೆನಪಿಟ್ಟುಕೊಳ್ಳಿ ಅಂತ ನಾನು ನಿನಗೆ ನೆನಪಿಸಿದ್ದು. ಯಾಕೆ ಗೊತ್ತಾ, ಆಮೇಲೆ ಏನಿದು ನೀರೇ ಹೇಗೆ ಹಾಕಬೇಕು, ಎಷ್ಟು ಹಾಕಬೇಕು ಏನು ಹೇಳ್ಕೊಳ್ಳಿಲ್ಲಲ್ಲ, ನಾನು ಜಾಸ್ತಿ ಹಾಕಿಬಿಟ್ಟೆ, ತವದಿಂದ ಬಂದೇ ಇಲ್ಲ ದೋಸೆ, ಹಾಗೆ ನೀವು ಅಂದ್ಕೊಳ್ಬಾರ್ದಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ರುಬ್ಬಿ ಬಾಳೆಹಣ್ಣನ್ನು ಹಾಕಿ ಆಮೇಲೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ತವದಲ್ಲಿ 1 ದೋಸೆ ಹೊಯ್ದು 2 ದೋಸೆ ಹೊಯ್ದಾಗ ನಿಮಗೆ ಗೊತ್ತಾಗುತ್ತೆ. ನೀರು ಕಡಿಮೆ ಆಗಿದೆ, ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಅದೇ ನಾನು ಹೇಳಿದರೆ ಹಿಟ್ಟು ನೋಡಿಕೊಂಡು ಇಲ್ಲ ಸ್ವೀಟ್ ಆಗಿಲ್ಲ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಬೋದು. ಆಮೇಲೆ ಇದಕ್ಕೆ ಬಾಳೆಹಣ್ಣು ಸ್ವಲ್ಪ ಅಕ್ಕಿಗೆ ಮುಟ್ಟಿದ್ದು ಸಹ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದುಕೊಂಡ್ರೆ ನೀವು ಸ್ವಲ್ಪ ತೆಂಗಿನಕಾಯಿ ಬಾಳೆಹಣ್ಣನ್ನು ಒಟ್ಟು ರುಬ್ಬಿ ಅದಕ್ಕೆ ಹಾಕ್ಕೊಳ್ಬೋದು ನೋಡಿ. ಆಗ ಏನೂ ನಿಮಗೆ ಡೌಟ್ ಇಲ್ಲ ನೋಡಿ. ಆ ಥರ ನೋಡಿಕೊಂಡು ಮಾಡಿ. 1-2 ದೋಸೆ ವೇಸ್ಟ್ ಆದರೆ ಏನೂ ಪರವಾಗಿಲ್ಲ, ಮತ್ತೆ ಹೊಯ್ದ ದೋಸೆ ಚೆನ್ನಾಗಿ ಬರುತ್ತೆ ಅಲ್ಲ. ಆಗ ಸ್ವೀಟ್ ಆಗದಿದ್ದರೆ ಸ್ವೀಟು ಹಾಕ್ಕೊಳ್ಳಿಕ್ಕೆ ಆಗುತ್ತೆ, ಮೆತ್ತನಾಗಾದರೆ ಸ್ವಲ್ಪ ತೆಂಗಿನಕಾಯಿನೂ ಒಟ್ಟು ಬೆಲ್ಲವನ್ನು ಜಾರಲ್ಲಿ ರುಬ್ಬುವಾಗ ಬೆಲ್ಲವನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡು ರುಬ್ಬೋದು. ಆಗ ಅದಕ್ಕೆ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಬೋದು. ಆಗ ನಿಮಗೆ ಏನೂ ಡೌಟ್ ಬರಲಿಕ್ಕಿಲ್ಲ ನೋಡಿ, ಚೆನ್ನಾಗಿ ಮಾಡ್ಕೊಳ್ಬೋದು ಗೊತ್ತಿಲ್ಲದವರೆಗೂ ದೋಸೆ ನೋಡಿ. ನಾನಿನ್ನು ಬಾಳೆಹಣ್ಣನ್ನು ರುಬ್ಬಿ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಆಮೇಲೆ ತವ ಇಟ್ಟು ಅದಕ್ಕೆ ಚಟ್ನಿ ಸಹ ಮಾಡಿಕೊಂಡು ಆಮೇಲೆ ತವ ಇಟ್ಟು ಹೊಯ್ಯುವಾಗ ನಿಮಗೆ ತೋರಿಸ್ತೇನೆ. ಆಮೇಲೆ ತವದಿಂದ ಯಾವ ಥರದ್ದು ಎದ್ದು ಬರುತ್ತೆ ದೋಸೆ ಹೇಗೆ ಕಾಣಿಸ್ತೆ ಅದನ್ನು ನಿಮಗೆ ತೋರಿಸ್ತೇನೆ ನೋಡಿ. ಈಗ ಬಾಳೆಹಣ್ಣು ನನಗೆ ರುಬ್ಬಿ ಆಯಿತು ನೋಡಿ. ಜಾರಲ್ಲೇ ಇದೆ ಅಷ್ಟೇ, ಇನ್ನು ಮಿಕ್ಸ್ ಮಾಡಿಕೊಳ್ಬೇಕಷ್ಟೇ. ಅಕ್ಕಿ ರುಬ್ಬಿ ಇಲ್ಲಿ ಇಟ್ಕೊಂಡಿದ್ದೇನೆ ನೋಡಿ, ಪಾತ್ರದಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ ತಪ್ಪಲೆಯಲ್ಲಿ. ಇದು ಮಿಕ್ಸಿ ಜಾರಲ್ಲೇ ಇದೆ ನೋಡಿ. ಬಾಳೆಹಣ್ಣಿಗೆ ನೀರು ಹಾಕ್ಕೊಳ್ಬೇಕು ಅಂತಿಲ್ಲ, ಹಾಗೆ ಬೇಕು ಅಂದರೆ ನೀವೇನು ಒಂದು 2 ಸ್ಪೂನು 4 ಸ್ಪೂನು ಆಗುವಷ್ಟು ನೀರು ಬೇಕಿದ್ದರೆ ಹಾಕ್ಕೊಳ್ಳಿ. ಬಾಳೆಹಣ್ಣು ರುಬ್ಬುವಾಗ 4 ಸ್ಪೂನ್ ನೀರು, ಅದೇ 1 ಲೋಟದಲ್ಲಿ ಆದರೆ 1 ಲೋಟ, ಸಣ್ಣ ಲೋಟದಲ್ಲಿ 1 ಅರ್ಧ ಲೋಟ ಬೇಕಿದ್ದರೆ ಹಾಕ್ಕೊಳ್ಳಿ, ಹಾಕದಿದ್ರೂ ಪರವಾಗಿಲ್ಲ ಬಾಳೆಹಣ್ಣು ರುಬ್ಬುವಾಗ. ಇನ್ನು ನಾನು ಮಿಕ್ಸ್ ಮಾಡಿ ತವದಲ್ಲಿ ಹೊಯ್ಯುವಾಗ ನಿಮಗೆ ತೋರಿಸ್ತೇನೆ ನೋಡಿ. ವೀಕ್ಷಕರೇ, ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಅಕ್ಕಿಯೊಂದಿಗೆ ಬಾಳೆಹಣ್ಣು ರುಬ್ಬಿದ್ದನ್ನು ನಾನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಹೇಳಿದಾಗೆ ಮಾಡಿದೆ ವೀಕ್ಷಕರೇ. ನೋಡಿದೆ ಅಷ್ಟು ಸಿಹಿ ಅಂತ ಜಾಸ್ತಿ ಇಲ್ಲ ಆಯ್ತು ನನಗೆ. ಸ್ವೀಟ್ ದೋಸೆ ಸ್ವಲ್ಪ ಸಿಹಿ ಇದ್ದರೆ ನನಗೆ ಚೆನ್ನಾಗಿ ಆಗುತ್ತೆ ಅಷ್ಟೇ. ಇದು ಅಂದರೆ ಕೆಲವರಿಗೆ ಏನಾಗುತ್ತೆ, ಸ್ವೀಟ್ ದೋಸೆ ಆದರೂ ಲೈಟ್ ಸಿಹಿ ಇರಬೇಕು. ನನಗೆ ಸ್ವಲ್ಪ ಸ್ವೀಟ್ ದೋಸೆ ಸ್ವಲ್ಪ ಜಾಸ್ತಿ ಸಿಹಿ ಇದ್ದರೆ ಒಳ್ಳೆಯದಾಗುತ್ತೆ. ಹಾಗೆ ನಾನು ನೋಡಿಕೊಂಡೆ ಸ್ವಲ್ಪ ಸ್ವೀಟ್ ಕಮ್ಮಿ ಅಂತ ಆಯಿತು. ಹಾಗೆ ನಾನು ಅದಕ್ಕೆ ಸಾಮಾನ್ಯ 7-8 ಸಣ್ಣ ಸಣ್ಣ ಪೀಸು ಬೆಲ್ಲ, ಅಂದರೆ 1-2 ಅಚ್ಚು ಬೆಲ್ಲ ಆಗ್ಬೋದು,
ನಾವು ಅಚ್ಚು ಬೆಲ್ಲ ಅಂತ ಹೇಳ್ತೀವಲ್ಲ ಸಣ್ಣದು, ಅದೊಂದು 2 ಅಚ್ಚು ಬೆಲ್ಲ ಆಗ್ಬೋದು ಅಷ್ಟು. ನಾನು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ನಾನು ಜಾರಿಗೆ ಹಾಕಿ ರುಬ್ಬಿದರೊಟ್ಟಿಗೆ ಸೇರಿಸಿಬಿಟ್ಟೆ. ಈಗ ಚೆನ್ನಾಗಿ ಆಗಿದೆ ನೋಡುವ. ಇನ್ನೀಗ ನೋಡಿ ಸ್ಟವ್ ಹಚ್ಚಿ ನಾನು ತವ ಇಟ್ಬಿಟ್ಟಿದ್ದೇನೆ ನೋಡಿ. ಸ್ಟವ್ ಹಚ್ಚಿ ತವ ಇಟ್ಟುಬಿಟ್ಟಿದ್ದೇನೆ. ಇನ್ನೀಗ ತವಕ್ಕೆ ನೋಡಿ ನಾವು ಈ ಥರ ಎಣ್ಣೆ ಸ್ವಲ್ಪ ಇದು ಮಾಡಬೇಕು, ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಬೇಕು ಫಸ್ಟಿಗೆ. ಯಾವ ಎಣ್ಣೆಯಲ್ಲಿ ನೀವು ತವಕ್ಕೆ ಯಾವಾಗಲೂ ಹಚ್ಚುತ್ತೀರಿ? ಕೆಲವರು ಎಣ್ಣೆ ಹಚ್ಚುತ್ತಾರೆ ತವಕ್ಕೆ. ಅಂದರೆ ಕೆಲವು ಮನೆಯಲ್ಲಿ ತೆಂಗಿನ ಎಣ್ಣೆ, ಕೆಲವು ಮನೆಯಲ್ಲಿ ಎಳ್ಳೆಣ್ಣೆ ಇರ್ಬೋದು. ಹಾಗೆ ಬೇರೆ ಬೇರೆ ಎಣ್ಣೆಯನ್ನು ತವಕ್ಕೆ ಹಚ್ಚಿಕೊಳ್ತಾರೆ. ನಾವು ಅಂದರೆ ಇದೇ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀವಿ. ತವಕ್ಕೂ ಸಹ ಎಳ್ಳೆಣ್ಣೆ ಯೂಸ್ ಮಾಡ್ತಾ ಇಲ್ಲ. ಎಳ್ಳೆಣ್ಣೆ ಆಗ್ದು ಅಂತಲ್ಲ, ಎಳ್ಳೆಣ್ಣೆ ಯೂಸ್ ಮಾಡ್ಬೋದು. ಮತ್ತು ಒಂದು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕಾದಂದರೆ ಜಾಸ್ತಿ ಉಪ್ಪು ಮಾತ್ರ ಸ್ವೀಟ್ ದೋಸೆಗೆ ಹಾಕಬಾರ್ದು. ಅದೇ ನಾನು ಕೇವಲ 1 ಸ್ಪೂನ್ ಉಪ್ಪು ಹಾಕಿದೆ. 4 ಲೋಟ ಅಕ್ಕಿ ಇದೆ. ಆಮೇಲೆ ಜಾರಲ್ಲಿ ಸಾಮಾನ್ಯ 1 ಜಾರು ಬಾಳೆಹಣ್ಣು ಬೀಸಿತ್ತು ನೋಡಿ. ಈ ಥರ ಹಿಟ್ಟು ಹಾಕ್ಕೊಂಡು ಈ ಥರ ತೆಳ್ಳಗೆ ಮಾಡಬಾರ್ದು, ಸಾಮಾನ್ಯ ಮೀಡಿಯಮ್ ಸೈಜ್ ಮಾಡಬೇಕು ನೋಡಿ. ನೋಡಿ ಈ ಥರ ಹಾಕ್ಕೊಂಡ್ರೆ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದರ ಮೇಲ್ಗಡೆಗೆ ನಾನು ತುಪ್ಪ ಸಹ ಹಾಕ್ತೇನೆ ನೋಡಿ. ಈ ಥರ ತುಪ್ಪ ಹಾಕಿ ಮುಚ್ಚಿಡಬೇಕು ನೋಡಿ. ಈ ಥರ ತುಪ್ಪ ಹಾಕಿ ಈ ಥರ ಮುಚ್ಚಿಡಬೇಕು. ಫಸ್ಟಿಗೆ ಏನು ಮಾಡಬೇಕು ಅಂದರೆ ಈ ಉರಿಯನ್ನು ಇದೆಯಲ್ಲ, ಸ್ಟವಿನ ಉರಿಗೆ ಜಾಸ್ತಿಗೆ ಫುಲ್ ಇಟ್ಕೊಳ್ಬೇಕು. ಫುಲ್ ಇಟ್ಟುಕೊಂಡು ಇಡೀ ಇದು ತವ ಬಿಸಿ ಆಯಿತು, ಅದರಲ್ಲಿ ಸ್ವಲ್ಪ ಹೀಗೆ ಹೊಗೆ ಬರಲಿಕ್ಕೆ ಶುರುವಾಗುತ್ತೆ ಅಲ್ಲ, ಬಿಸಿ ಆಯ್ತು ಅಂತಾಗ ಅದು ನೋಡಿ ಸ್ವಲ್ಪ ಈ ಥರ ಇಟ್ಟುಕೊಳ್ಬೇಕು ಸ್ವೀಟ್ ದೋಸೆಗೆ. ಇದು ಏನಾಗುತ್ತೆ ಅಂತ ಅದರ ಇದು ಅಡಿ ಇದೆಯಲ್ಲ, ದೋಸೆಯ ಅಡಿಭಾಗ ಅದು ಕಪ್ಪಗಾಗುತ್ತೆ, ಸೀದು ಹೋದ ಹಾಗೆ ಆಗುತ್ತೆ. ಅದಕ್ಕೆ ಫುಲ್ ಬಿಟ್ಟು ಒಮ್ಮೆ ಬಿಸಿ ಮಾಡಿಕೊಳ್ಳೋದು, ತವವನ್ನು ಫುಲ್ ಬಿಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೀಗೆ ಸ್ವಲ್ಪ ಸ್ವಿಮ್ಮಲ್ಲಿ, ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಸ್ವಿಮ್ಮಲ್ಲಿ ಈ ಥರ ಇಟ್ಟುಕೊಳ್ಬೇಕು. ಈ ಥರ ಇಟ್ಟುಕೊಂಡು ಆಮೇಲೆ ಅದಕ್ಕೆ ಹಿಟ್ಟನ್ನು ಹೊಯ್ದು ದೋಸೆ ಅಂದರೆ ಸ್ವಲ್ಪ ಮೀಡಿಯಮ್ ದಪ್ಪ, ಅಂದರೆ ತೆಳ್ಳಗೆ ಮಾಡ್ಕೊಳ್ಬಾರ್ದು. ಬಾಳೆಹಣ್ಣು ದೋಸೆ, ಹಲಸಿನ ಹಣ್ಣು ದೋಸೆ ಇದೆಲ್ಲ ನಾವು ಮಾಡುವಾಗ, ಸ್ವೀಟ್ ದೋಸೆ ಮಾಡುವಾಗ ಬರೀ ಕಾಯಿ ಬೆಲ್ಲ ಹಾಕಿ ಮಾಡ್ತೇವೆ ಸ್ವೀಟ್ ದೋಸೆ. ನಾವು ಪಚ್ಚಪ್ಪ ಅಂತ ದೇವರಿಗೆ ನೈವೇದ್ಯಕ್ಕೆ ಮಾಡ್ತೀವಿ ನಾವು. ಅದನ್ನು ಮಾಡುವಾಗಲೂ ಹಾಗೆ ನಾವು ಜಾಸ್ತಿ ಇದು ಹಾಕಬಾರ್ದು, ಉರಿ ಹಾಕಬಾರ್ದು. ಒಮ್ಮೆ ಅದೇ ನಾನು ತವ ಕಂಪ್ಲೀಟ್ ಬಿಸಿ ಆದಾಗ ಉರಿಯನ್ನು ಸ್ವಲ್ಪ ಸಣ್ಣಗೆ ಮಾಡಿ ಮೀಡಿಯಮ್ ಉರಿಯಲ್ಲಿ ನಾವು ದೋಸೆ ಹೊಯ್ಕೊಳ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಏನೂ ಕಷ್ಟ ಇಲ್ಲ ನೋಡಿ. ಸ್ವಲ್ಪ ಕೆಂಪಗೆ ಬರಬೇಕು, ಕೆಂಪಗೆ ಬಂದರೆ ಟೇಸ್ಟ್ ಆಗೋದು. ಇಲ್ಲೇ ನಾವು ಹೇಳ್ತೀವಲ್ಲ, ಏನೋ ಹಸಿ ಇದೆ ದೋಸೆ, ಸ್ವಲ್ಪನೂ ರೋಸ್ಟ್ ಆಗಿಲ್ಲ, ಅದು ಬೆಂದಿಲ್ಲ, ಬೇದ ಥರ ಕಾಣಿಸ್ತಾ ಇದೆ ಅಂತ ಹಾಗಾಗಬಾರ್ದು ನೋಡಿ. ಈಗ ಗೊತ್ತಾಗುತ್ತೆ ನಿಮಗೆ ಇದು ಸ್ವೀಟ್ ದೋಸೆ ಅಂತ ನೋಡುವಾಗ. ಬಾಳೆಹಣ್ಣು ಹಾಕಿದ್ದೇನೆ, ಸ್ವಲ್ಪ ಬೆಲ್ಲ ಹಾಕಿದ್ದೇನೆ, ಕಾಯಿ ಹಾಕ್ಕೊಳ್ಳಿಲ್ಲ. ಬಾಳೆಹಣ್ಣು ಬೇಕಿದ್ದಷ್ಟು ಮುಟ್ಟಿದೆ, ಆದರೆ ಏನೋ ಹಣ್ಣು ಸಹ ಚೆನ್ನಾಗಿ ಸಾಫ್ಟಾಗಿ ಹಣ್ಣಾಗಿತ್ತು, ಆದರೆ ಅಷ್ಟು ಸಿಹಿ ಅಂತ ನನಗೆ ಗೊತ್ತಾಗಿಲ್ಲ. ಅಂದರೆ ಶುಗರ್ ಇರೋವರಿಗೆಲ್ಲ ಕೇವಲ ಬರೀ ಬಾಳೆಹಣ್ಣು ಹಾಕ್ಕೊಂಡ್ರೆ ಸಾಕು, ಎಲ್ಲ ಹಾಕುವುದೇ ಬೇಡ. ಅಂದರೆ ಬಾಳೆಹಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಶುಗರ್ ಇರುವವರು. ಗೊತ್ತಿಲ್ಲ, ಕೆಲವರು ಬಾಳೆಹಣ್ಣು ಆಗ್ಬೋದು ಹೇಳ್ತಾರೆ, ಕೆಲವರು ಹೇಳ್ತಾರೆ ಬಾಳೆಹಣ್ಣೆ ಆಗಲಿಕ್ಕಿಲ್ಲ, ಅದರಲ್ಲೇ ಸ್ವೀಟ್ ಅಂಶ ಜಾಸ್ತಿ ಇರೋದು ಅಂತ ಹೇಳ್ತಾರೆ. ಅದು ನಾವಾಗಿ ಯಾಕೆ ಚಿಂತೆ ಮಾಡೋಣ. ಒಂದು ತಿನ್ನಬೇಕು ಅಂತ ಪಾಪ ಆಸೆ ಎಲ್ಲರಿಗೂ ಇರುತ್ತೆ ಅಲ್ಲ, ಮಾನವರಂದ ಮೇಲೆ ತಿನ್ನಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಆಗ ಒಂದು ಪೀಸ ತಿನ್ಬಹುದಲ್ಲ ಬೆಲ್ಲ ಹಾಕದೆ. ಹಾಗೆಯೇ ಬರೇ ಬಾಳೆಹಣ್ಣಿಂದ ಅವರಿಗೆ ನಾವು ಮಾಡಿಕೊಟ್ರೆ ಅವರಿಗೆ ಒಂದು ಅರ್ಧ ಪೀಸ್ ದೋಸೆ ಆದರೂ ತಿನ್ಬೋದು ನೋಡಿ. ಈಗ ನಾನು ಹಾಕಿದ್ದಷ್ಟು, ನಾನು ಸ್ವಲ್ಪ ಸ್ವೀಟ್ ಆಗಲಿ ಅಂತ ಒಂದು 8-10 ಸಣ್ಣ ಪೀಸು ಬೆಲ್ಲ ಹಾಕ್ಕೊಂಡು ನೋಡಿ ಯಾವ ಥರ ಬರುತ್ತೆ ನೋಡಿ ದೋಸೆ. ಸ್ವಲ್ಪ ಈ ಥರ ಕೆಂಪಗಾಗಿ ಬರಬೇಕು. ಚೆನ್ನಾಗಿ ಆಗಿದೆ ದೋಸೆ ನೋಡಿ. ಈ ಥರ ನಾನು ದೋಸೆ ಹೊಯ್ದು ಹಾಕ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ಸ್ವೀಟ್ ಸಹ ಇದೆ. ಈಗ ನಾನು ದೋಸೆ ತಿಂದು ನೋಡಿ, ನಾನು ಹಿಟ್ಟನ್ನು ಚೂರು ಟೇಸ್ಟ್ ನೋಡಿದೆ, ಸ್ವಲ್ಪ ಸ್ವೀಟ್ ಆಗಲಿ ನೋಡಿ. ಚಟ್ನಿ ರುಬ್ಬಿ ಇಟ್ಕೊಂಡಿದ್ದೆ. ಚಟ್ನಿ ನಿಮಗೆ ತೋರಿಸಿಲ್ಲ ನಾನು. ಏನಿಲ್ಲ, ತೆಂಗಿನಕಾಯಿ, ಖಾಲಿ ತೆಂಗಿನಕಾಯಿ, ಒಣಮೆಣಸು, ಆಮೇಲೆ ಒಂದು ತುಂಡು ಶುಂಠಿ, ಅದು ಹಾಕಿದ ಚಟ್ನಿ ಒಂದು. ಆಮೇಲೆ ಮತ್ತೊಂದು ಅದೇ ತೆಂಗಿನಕಾಯಿ, ಹಸಿಮೆಣಸು ಹಾಕಿದ್ದೇನೆ. ಅಂದರೆ ಇಷ್ಟು ಚಟ್ನಿಗೆ ನಾನೀಗ ಒಂದು 2-3 ಹಸಿಮೆಣಸು ಹಾಕಿದ್ದೇನೆ, ಸ್ವಲ್ಪ ಖಾರ, ಆಮೇಲೆ 1-2 ಸಣ್ಣ ಪೀಸು ಶುಂಠಿ. ಹಾಗೆ 2 ಥರದ ಚಟ್ನಿ. ಯಾವ ಚಟ್ನಿ ಬೇಕೋ ಅದನ್ನು ಹಾಕ್ಕೊಂಡು ಯಾವುದು ಟೇಸ್ಟ್ ಆಗುತ್ತೆ ನೋಡಿಕೊಂಡು ಯೂಸ್ ಮಾಡ್ಬೋದಲ್ಲ ಅಂತ ನಾನು 2 ಚಟ್ನಿ ಮಾಡಿ ಇಟ್ಟಿದ್ದೇನೆ. ಚಟ್ನಿ ಮಾಡಿದ್ರೆ ನಿಮಗೆ ತೋರಿಸ್ತಾ, ನಾನು ಬೇರೆ ಏನು ಮಿಕ್ಸ್ ಮಾಡಿದೆ, ಬರೀ ತೆಂಗಿನಕಾಯಿಗೆ ಒಣಮೆಣಸಿಯ ಹಸಿಮೆಣಸು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಇರ್ಬೋದು, ಈರುಳ್ಳಿ ಇರ್ಬೋದು, ನಮಗೆ ಯಾವುದು ಬೇಕೋ ಅದನ್ನು ಹಾಕಿ ನಾನು ಚಟ್ನಿ ಮಾಡೋದು. ತುಂಬ ಚೆನ್ನಾಗಿದೆ. ಅದೇ ಉಪ್ಪು ಹಾಕುವಾಗ ಮಾತ್ರ ಜ್ಞಾಪಕ ಇಟ್ಟುಕೊಳ್ಳಿ, ಸ್ವೀಟ್ ದೋಸೆಗೆ ಜಾಸ್ತಿ ಉಪ್ಪು ಹಾಕಬೇಡಿ. ಉಪ್ಪು ಹಾಕಿದರೆ ಅದರ ಸ್ವೀಟ್ ಕಂಪ್ಲೀಟ್ ಹೊರಟೋಗುತ್ತೆ. ಚೂರು ಉಪ್ಪು ಹಾಕ್ಕೊಳ್ಳಿ, ಅಲ್ಲ ಉಪ್ಪಿಲ್ಲ ಸಪ್ಪೆ ಥರ ಆಗುತ್ತೆ ಅಂತ ಆದರೆ ಆಮೇಲೆ ಒಂದು ಚೂರು ಹುಡಿ ಉಪ್ಪು ಇರುತ್ತೆ ಅಲ್ಲ, ಅದನ್ನೇ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ನೋಡಿ ಯಕ್ಷಕ. ಇನ್ನು ಬೇಕಿದೆ ಇನ್ನೊಂದು 2 ದೋಸೆ ನಾನು ಹೋಗಿ ತೋರಿಸ್ತೇನೆ ನಿಮಗೆ ನೋಡಿ. ಈ ಥರ ನಾವು ಇಟ್ಕೊಳ್ಳೋದು. ಈ ಥರ ತವದಕ್ಕೆ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡು, ಎಣ್ಣೆಯನ್ನು ಸವರಿಕೊಂಡು ನೋಡಿ
ಹಿಟ್ಟು ನೋಡಿ ಹೇಗಿದೆ ಅಂತ ನೋಡಿ, ಎಷ್ಟು ದಪ್ಪಾಗಿದೆ ನೋಡಿ ಹಿಟ್ಟು ನೋಡಿ. ಚೆನ್ನಾಗಿ ಇದೊಂದು ಗೋಲ್ಡನ್ ಕಲರ್ ಥರ ಬಂದಿದೆ. ನಿಮಗೆ ಈಗ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇರುವಾಗ ಇದು ಕಾಣುವಾಗ ಬಾಳೆಹಣ್ಣು ಹಾಕಿ ಹಿಟ್ಟು ಅಂತಲೇ ಕಾಣಿಸೋದಿಲ್ಲ, ಬರೀ ತೆಂಗಿನಕಾಯಿ ಮತ್ತು ಅಕ್ಕಿ ಹಾಕಿದ ಹಿಟ್ಟಿನ ಥರ ಕಾಣಿಸ್ತದೆ ನೋಡಿ. ನಿಜವಾಗಲೂ ಹೀಗೆ ನೋಡುವಾಗ ಬರೀ ಹಣ್ಣಿ ನಾವು ನೋಡುವಾಗ ಎಲ್ಲೋ ಕಲರು ಎಷ್ಟು ಚಂದ ಒಂದು ಕಲರ್ ಬಂದಿದೆ. ಅದೇ ಕಲರ್ ಇಲ್ಲಿ ಕಾಣಿಸ್ತಾ ಇಲ್ಲ. ವೀಡಿಯೋ ನಿಮಗೆ ತೋರಿಸೋಣ ಅಂತ ಆಸೆ ಆಗ್ತಾ ಇದೆ, ಆದರೆ ಆ ಕಲರ್ ಕಾಣಿಸ್ತಾ ಇಲ್ಲ ನೋಡಿ. ನೋಡಿ ಎಷ್ಟು ದಪ್ಪ ದಪ್ಪ ಹಿಟ್ಟಾಗಿ ಬಂದಿದೆ ನೋಡಿ. ಇದು ಬಾಳೆಹಣ್ಣು ಅದೇ ಕಮ್ಮಿ ಬಾಳೆಹಣ್ಣು ಇದ್ದರೆ ನಾನು ಹೇಳಿದ ಹಾಗೆ ನೀವು ಮಾಡ್ಕೊಳ್ಳಿ. ಅದಕ್ಕೆ ಬೇಕಿದ್ದಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲನೂ ಹಾಕ್ಕೊಂಡು ರುಬ್ಬಿ ಸೇರಿಸಿಕೊಳ್ಳಿ. ಬಾಳೆಹಣ್ಣು ಬೇಕಿದ್ದಷ್ಟು ಇದೆ ಅಂದರೆ ಸ್ವೀಟ್ ಜಾಸ್ತಿ ಬೇಡ, ಲೈಟ್ ಸಿಹಿ ಸಾಕಾಗುತ್ತೆ ನಿಮಗೆ ಮನೆಯವರಿಗೆಲ್ಲ. ಅಂದರೆ ಈಗ ಜಾಸ್ತಿ ಜನರಿಗೂ ಸ್ವೀಟ್ ಜಾಸ್ತಿ ಬೇಕಾಗ. ನನಗೆ ಈ ಬಾಳೆಹಣ್ಣು ದೋಸೆನ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿ ಆಗುತ್ತೆ. ಬಾಳೆಹಣ್ಣು ದೋಸೆ ಇರ್ಬೋದು, ಆಮೇಲೆ ಪಚ್ಚಪ್ಪ ದೋಸೆ ಅಂತ ಮಾಡ್ತೇವೆ ದೇವರಿಗೆ ನೈವೇದ್ಯ, ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿ ಆಗುತ್ತೆ ನೋಡಿ. ಈ ಥರ ಹೊಯ್ಕೊಂಡು ನೋಡಿ, ಈ ಥರ ತುಪ್ಪ ಹಾಕಿ ಆಮೇಲೆ ಈ ಥರ ಮುಚ್ಚಿಕೊಳ್ಬೇಕು ನೋಡಿ. ನಾನು ಸ್ಟವ್ ಹಚ್ಚಿ ನೋಡಿ ಹತ್ತಿರ ಬೇಕಿದ್ದು ಇಟ್ಟುಕೊಂಡಿದ್ದೇನೆ. ತವಕ್ಕೆ ಹಾಕಲಿಕ್ಕೆ ಎಣ್ಣೆ. ನಮ್ಗೆ ಈ ಥರ ಇದಿದೆ ಅಲ್ಲ, ತೋಟದಲ್ಲಿ ಸೋಗೆಯಲ್ಲಿ ಹಾಳೆ ಅಂತ ಬರುತ್ತೆ ಅಲ್ಲ, ಅಡಿಕೆ ತೋಟದಲ್ಲಿ ಊರಿಂದ ನಾವು ಇದನ್ನು ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ಒಣಗಿಸಿ ತಗೊಂಡು ಬರ್ತೀವಿ. ಇದನ್ನು ಈಗ ತವಕ್ಕೆ ಅದ್ದುಕೊಳ್ಳೋದು ಕಾವಲಿಗೆ ಸವರಿಗೆ ತುಂಬ ಚೆನ್ನಾಗಿ ಆಗುತ್ತೆ. ನಮ್ಮ ಅಮ್ಮ ಕಲಿಸಿದ ಪದ್ಧತಿ, ಅದನ್ನೇ ನಾನು ಇಲ್ಲಿ ಬೆಂಗಳೂರಲ್ಲಿ ಸಹ ಮಾಡ್ತಾ ಇದ್ದೇನೆ. ಎಷ್ಟು ಹಾಳೆಯನ್ನು ಸಣ್ಣ ಸಣ್ಣ ಪೀಸು ಮಾಡಿಕೊಂಡು ಅಲ್ಲಿ ಚೆನ್ನಾಗಿ ಬಿಸಿಲಿರುತ್ತೆ ನೋಡಿ, ಜಗಲಿ ಸೈಡಲ್ಲಿ ಬಿಸಿಲಲ್ಲಿ ಹಾಕೋದು, ಅದನ್ನು ಒಣಗಿಸಿ ತಗೊಂಡು ಬಂದು ಇಲ್ಲಿ ಇಟ್ಕೊಳ್ಳೋದು. ಒಂದಾದ ಮೇಲೆ ಒಂದು ಯೂಸ್ ಮಾಡ್ತಾ ಬರೋದು. ಇಲ್ಲಿ ನೋಡಿ ತುಪ್ಪ ಇಟ್ಕೊಂಡಿದ್ದು, ತುಪ್ಪ ಹಾಕಿ ಹೊಯ್ದರೆ ಚೆನ್ನಾಗಿ ಆಗುತ್ತೆ ನೋಡಿ. ಅದು ತುಪ್ಪದ ಘಮ ಘಮ ಪರಿಮಳ. ಆಮೇಲೆ ಆ ಕಾಯಿ ಬೆಲ್ಲ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಅದರ ಒಂದು ಘಮ ಘಮ ಸ್ಮೆಲ್, ಅದು ಪರಿಮಳ ಅದನ್ನು ಆಘ್ರಾಣಿಸುವಾಗಲೇ ತಿನ್ನೋಣ ಅಂತ ಅನಿಸ್ತು. ಅಷ್ಟು ರುಚಿಕರವಾದ ಬಾಳೆಹಣ್ಣು ದೋಸೆ ನೋಡಿ. ಯಾರಿಗೆ ತಾನೇ ಬೇಡ ಅಂತ ಕಾಣಲಿಕ್ಕಿಲ್ಲ. ಆಗ ನೀವು ಗೊತ್ತಿಲ್ಲೇ ಸುಮ್ಮನೆ ನಿರಾಶರಾಗಬೇಡಿ ಪ್ರೇಕ್ಷಕರೇ, ಪ್ಲೀಸ್ ನೀವು ಸಹ ಮಾಡಿ ನೋಡಿ. ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಒಂದು ದಿವಸ ಬಾಳೆಹಣ್ಣು ಕಡಿಮೆ ಆಗ್ಬೋದು, ಒಂದು ದಿವಸ ಸ್ವೀಟ್ ಕಡಿಮೆ ಆಗ್ಬೋದು. ಒಂದು ಸಲ 2 ಸಲ 3ನೇ ಸಲ ನೀವು ಮಾಡಿದಾಗ ಬಾಳೆಹಣ್ಣು, ಅದಕ್ಕೆ ತೆಂಗಿನಕಾಯಿ ಇರ್ಬೋದು, ಬೆಲ್ಲ ಇರ್ಬೋದು, ಸ್ವೀಟ್ ಇರ್ಬೋದು, ಎಲ್ಲ ಕರೆಕ್ಟಾಗಿ ನೀವು ಸಹ ಯಾರಿಗೆ ಬೇಕಿದ್ರೆ ಮಾಡಿಕೊಡ್ಲಿಕ್ಕೆ ರೆಡಿ ಆಗ್ತೀರಿ ನೋಡಿ. ನೀವು ತಿನ್ನೋದಕ್ಕೆ ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಬಾಳೆಹಣ್ಣು ದೋಸೆ ಮಾಡಿ ಕೊಡಲಿಕ್ಕೂ ನೀವು ರೆಡಿ ಆಗ್ತೀರಿ. ಆ ಥರ ಬೇಕು. ಯಾವುದೇ ತಿಂಡಿಯಲ್ಲಿ ಪರ್ಫೆಕ್ಟ್ ಅಂದರೆ ನಾವು ತಿನ್ನೋದು ಮಾತ್ರ ಅಲ್ಲ, ನಾವು ಹೇಗೆ ಮಾಡಿದರೆ ನಾವು ಮಾಡಿದ ನಾವು ತಿಂತೇವೆ. ಅದಕ್ಕೆ ನಾವು ದೋಷ ಹೇಳೋದಿಲ್ಲ, ಹಾಗಾಗಿಲ್ಲ ಹೀಗಾಗಿಲ್ಲ ಚೆನ್ನಾಗಿ ಆಗಿಲ್ಲ ನಾವು ಹೇಳೋದೇ ಇಲ್ಲ. ಚೆನ್ನಾಗಿದೆ ಅಂದುಕೊಂಡು ನಾವು ತಿಂತೇವೆ. ಆದರೆ ಯಾರೇ ಒಬ್ಬರು ಮನೆಗೆ ಅತಿಥಿಗಳಿರ್ಬೋದು, ಗೆಸ್ಟ್ ಬರುವಾಗ, ನೆಂಟರು ಬರುವಾಗ ನೋಡಿ, ನೆಂಟರಿರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರಿರ್ಬೋದು, ನಮಗೆ ಪ್ರೀತಿ ಪಾತ್ರ ಇರ್ಬೋದು, ಎಲ್ಲರೂ ಬರುವಾಗ ನಾವು ಅವರಿಗೆ ಮಾಡಿ ಕೊಡಬೇಕು ಅಂದರೆ ನಾವು ಅದರಲ್ಲಿ ಪರ್ಫೆಕ್ಟ್ ಆಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಾಫ್ಟು ಸಹ ಇದೆ, ಸ್ವೀಟ್ ಇದೆ, ಚೆನ್ನಾಗಿ ಬಂದಿದೆ. ಇಂಥ ದೋಸೆ ಮಾಡುವಾಗ ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ರೆ ಮನಸ್ಸಾಗುತ್ತೆ ವೀಕ್ಷಕರೇ. ನೋಡಿ ಹಲವಾರು ವೆರೈಟಿ ದೋಸೆಗಳಿದೆ. ಎಷ್ಟು ದೋಸೆ ಮಾಡಲಿಕ್ಕೆ ನನಗೆ ಬರುತ್ತೆ ಗೊತ್ತಾ. ಇದಿರ್ಬೋದು, ಏನು ಕುಂಬಳಕಾಯಿ ದೋಸೆ ಇರ್ಬೋದು, ಸಿಹಿ ಕುಂಬಳ ದೋಸೆ ಇರ್ಬೋದು, ಆಮೇಲೆ ಮ್ಯಾಂಗ್ಳೂರ್ ಸೌತೆ ಅದು ದೋಸೆ ಇರ್ಬೋದು, ಇದು ಕ್ಯಾರೆಟ್ ದೋಸೆ ಮಾಡಲಿಕ್ಕಾಗುತ್ತೆ, ಪೊಟೆಟೊ ದೋಸೆ ಮಾಡಲಿಕ್ಕಾಗುತ್ತೆ, ಉದ್ದಿನ ದೋಸೆ, ಮೆಂತ್ಯ ದೋಸೆ, ಆಮೇಲೆ ನೀರು ದೋಸೆ, ಈರುಳ್ಳಿ ದೋಸೆ ಇರ್ಬೋದು, ಓನಿಯನ್ ದೋಸೆ, ಆಮೇಲೆ ಎಲ್ಲ ಮಸಾಲೆಗಳನ್ನು ಹಾಕಿ ನಾವು ಘಟ್ಟ ದೋಸೆ ಹೇಳ್ತೀವಿ, ಖಾರದ ದೋಸೆ ಹೇಳ್ತೀವಿ, ಅದನ್ನು ಮಾಡಲಿಕ್ಕಾಗುತ್ತೆ. ಆಮೇಲೆ ಮಸಾಲ ದೋಸೆ ಅಂತ ಮಾಡ್ತೀವಲ್ಲ ನಾವು, ಮಸಾಲ ದೋಸೆ ಅಂತ ಮಾಡ್ತೀವಿ, ಹೋಟ್ಲೆಲ್ಲ ಸಿಗುತ್ತೆ ನೋಡಿ, ಅದನ್ನು ಸಹ ಮಾಡ್ತೇವೆ ನಾವು. ಆಮೇಲೆ ಇದು ಇರ್ಬೋದು, ಏನು ಕಡುಬು ಇರ್ಬೋದು, ಇಡ್ಲಿ ಇರ್ಬೋದು, ಸೇಮಿಗೆ ಇರ್ಬೋದು, ಅಲ್ಮಿಸೆಯಲ್ಲಿ ರೈಸ್ ಬಾತುಗಳು, ಎಷ್ಟು ವೆರೈಟಿ. ಆದ್ರೂ ಏನು ಮಾಡೋಣ ಅಂತ ನಮಗೆ ಕಾಣಿಸ್ತಾ ಇರುತ್ತೆ. ಆಗ ಇವತ್ತು ಬಾಳೆಹಣ್ಣು ತಂದಿದ್ದಿದೆಯಲ್ಲ, ಅಷ್ಟು ಊರಿಂದ ತಂದ ಬಾಳೆಹಣ್ಣು, ಅದನ್ನು ಎಲ್ಲ ವೆರೈಟಿ ಮಾಡಿಕೊಳ್ಬೇಕು ನನಗೆ ಕಾಣಿದ್ದು. ಬಾಳೆಕಾಯಿ ಸಹ ತುಂಬ ಕೊಟ್ಟಿದ್ದರು ಊರಿಂದ. ಹಾಗಾಗಿ ನನಗೆ ಬಾಳೆಹಣ್ಣು ದೋಸೆ ಮಾಡೋಣ, ಬನ್ಸು ಮಾಡೋಣ, ಆಮೇಲೆ ಬಾಳೆಕಾಯಿ ದೋಸೆ ಮಾಡೋಣ. ಎಷ್ಟು ಚೆನ್ನಾಗಿ ಬಾಳೆಕಾಯಿ ದೋಸೆ ಮಾಡೋದನ್ನು ವೀಕ್ಷಕರು ನಾನು ನಿಮ್ಮಲ್ಲಿ ಹಂಚಿಕೊಳ್ತೇನೆ ಇನ್ನೊಮ್ಮೆ. ಇನ್ನು ಅದೇ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತ ಬಾಳೆಕಾಯಿ ದೋಸೆ ಹೇಗೆ ಮಾಡೋದು ತೋರಿಸ್ತೇನೆ. ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಕ್ರಿಸ್ಪಿ ರೋಸ್ಟಾಗಿ ಬರುತ್ತೆ, ತೆಳ್ಳಗೆ ಹೊಯ್ದು ರೋಸ್ಟಾಗಿ. ಅದಕ್ಕೆ ಒಳ್ಳೆ ಚಟ್ನಿ ಕಾಂಬಿನೇಷನ್ ನೋಡಿ, ಅದನ್ನು ಕೂಡಿಸಿಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಬಾಳೆಕಾಯಿ ದೋಸೆ ಸಹ. ವೀಕ್ಷಕರೇ, ಇಷ್ಟೊಂದು ನಿಮ್ಮೊಂದಿಗೆ ನನಗೆ ಬಾಳೆಹಣ್ಣು ದೋಸೆ ಬಗ್ಗೆ ಹಂಚಿಕೊಂಡಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ವೀಕ್ಷಕರೇ. ಅದು ತನಕ ಇಷ್ಟು ಹೊತ್ತು ಇದನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ನಾನು ಪುನರಪಿ ಧನ್ಯವಾದಗಳನ್ನು ಹೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನೋಡಿ, ದೋಸೆ ಎಲ್ಲ ರೆಡಿ ಆಯಿತು. ಇನ್ನೇನು ತಿನ್ನೋದೊಂದೇ ಬಾಕಿ. ತುಪ್ಪ ಹಾಕಿಯೇ ನಾನು ದೋಸೆ ಹೊಯ್ಕೊಂಡಿದ್ದೇನೆ. ಇನ್ನು ಹಾಗೆ ಚಟ್ನಿ ಕಾಂಬಿನೇಷನ್ ಚಟ್ನಿ ಸಹ ನೋಡಿ ಇದೆ, ಯಾವ ಚಟ್ನಿ ಅದಕ್ಕೆ ಚೆನ್ನಾಗಿ ಆಗುತ್ತೆ ನೋಡಿಕೊಂಡು ತಿನ್ನೋದೊಂದೇ ಬಾಕಿ. ವೀಕ್ಷಕರೇ, ನೀವು ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ನಿಮ್ಮ ಸಹಕಾರ
ನಿಮ್ಮ ಆಮೇಲೆ ಧನ್ವಿ ಎಂಜಾಯ್ ಚಾನಲ್ಗೆ ಈ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ವೀಕ್ಷಕರ ಸಹಕಾರ ಪ್ರೋತ್ಸಾಹವೇ ಯೂಟ್ಯೂಬ್ ಮುಂದೆ ಬರಲಿಕ್ಕೆ ಕಾರಣ ಅಂತ ನಾನು ಅನಿಸಿಕೊಳ್ತೇನೆ. ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಎಂದೂ ಇರಲಿ ವೀಕ್ಷಕರೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.